ಆತ್ಮೀಯರೇ ನಮಸ್ಕಾರ. ಆಧುನಿಕ ಭಾರತದ ಇತಿಹಾಸಕ್ಕೆ ಸಂಬಂಧಿಸಿದಂತೆ ಆಂಗ್ಲರಿಗೂ ಮತ್ತು ಫ್ರೆಂಚರಿಗೂ ದಕ್ಷಿಣ ಭಾರತದಲ್ಲಿ ರಾಜಕೀಯ ಸಾರ್ವಭೌಮತ್ವದ ಸಲುವಾಗಿ ಕದನಗಳು ಏರ್ಪಟ್ಟಿದ್ವು. ಈ ಸಂಘರ್ಷವನ್ನ ಕರ್ನಾಟಕ ಯುದ್ಧಗಳು ಅಂತ ಹೇಳಿ ನಾವು ಕರಿತೀವಿ. ಈಗಾಗಲೇ ನಾವು 1 ಮತ್ತು 2ನೇ ಕರ್ನಾಟಕ ಯುದ್ಧದ ಕುರಿತು ಅಭ್ಯಾಸ ಮಾಡಿದೀವಿ. ಇವತ್ತಿನ ಅವಧಿಯಲ್ಲಿ 3ನೇ ಕರ್ನಾಟಕ ಯುದ್ಧದ ಕುರಿತು ತಿಳಿದುಕೊಳ್ಳುವಂತ ಪ್ರಯತ್ನ ಮಾಡೋಣ. ಅದಕ್ಕೂ ಪೂರ್ವದಲ್ಲಿ ಈ ಹಿಂದೆ ಆದಂತ 2 ಕರ್ನಾಟಕ ಯುದ್ಧಗಳು ಯಾವಾಗ ಸಂಭವಿಸಿದ್ವು, ಯಾವ ಒಪ್ಪಂದ ಮೂಲಕ ಕೊನೆಗೊಂಡಿದ್ವು ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ಈಗಾಗಲೇ ಕರ್ನಾಟಕ ಯುದ್ಧಗಳು ಅಂತ ಹೇಳಿ 3 ಕರ್ನಾಟಕ ಯುದ್ಧಗಳನ್ನ ಇಲ್ಲಿ ತೋರಿಸಲಾಗಿದೆ. ಫಸ್ಟ್ ಕರ್ನಾಟಕ ವಾರ್ ಏನದಲ್ಲ ಅದು 1746ರಿಂದ 48ರ ತನಕ ನಡೀತು. ಎಕ್ಸಲಾ ಚಾಪೆಲ್ ಒಪ್ಪಂದದ ಮೂಲಕ ಈ ಯುದ್ಧ ಕೊನೆಗೊಳ್ತದ. ತಮಗೆ ಗೊತ್ತು, ಎಕ್ಸಲಾ ಚಾಪೆಲ್ ಈ ಒಂದು ಯುದ್ಧದ ಮೂಲಕ ಈ 1ನೇ ಕರ್ನಾಟಕ ಯುದ್ಧ ಕೊನೆಗೊಳ್ತದ. ಆಮೇಲೆ ಇದಾದ ಮರು ವರ್ಷವೇ ಮತ್ ಯುದ್ಧ ಪ್ರಾರಂಭ ಆಗ್ತದೆ. ಅದು 1749ರಿಂದ 1754ರ ತನಕ ನಡೀತದೆ. 2ನೇ ಕರ್ನಾಟಕ ಯುದ್ಧ ಅಂತ ಹೇಳಿ ಕರಿತೀವಿ. ಈ ಯುದ್ಧ ಪಾಂಡಿಚೇರಿ ಒಪ್ಪಂದದಿಂದ ಕೊನೆಗೊಳ್ತದ. ಪಾಂಡಿಚೇರಿ ಒಪ್ಪಂದ ಇದನ್ನ ತಾವು ನೆನ್ಪಿಟ್ಕೊಳ್ಬೇಕು. ಸೊ ಈ ಪಾಂಡಿಚೇರಿ ಒಪ್ಪಂದ ಆದ ಕೂಡಲೇ ಸುಮಾರು 2 ವರ್ಷಗಳ ತನಕನೂ ಕೂಡ ಆಂಗ್ಲರಿಗೂ ಮತ್ತು ಫ್ರೆಂಚರಿಗೂ ಭಾರತದಲ್ಲಿ ಯಾವುದೇ ರೀತಿ ಯುದ್ಧಗಳಾಗೋದಿಲ್ಲ. ಅದಾದ ನಂತರ ಮತ್ತೆ ಯುದ್ಧ ಪ್ರಾರಂಭವಾಗ್ತದೆ. ಅದು 1756ರಿಂದ 1763ರಲ್ಲಿ ಈ ಅವಧಿಯಲ್ಲಿ ಭಾರತದಲ್ಲಿ ಯುದ್ಧಗಳ ಆಗ್ತಾವ. ಯಾರ್ಯಾರು ಹೇಳ್ರಿ? ಆಂಗ್ಲರಿಗೂ ಮತ್ತು ಫ್ರೆಂಚರಿಗೂ. ಇದನ್ನ ಈ ಅವಧಿಯಲ್ಲಿ ಆದಂತಹ ಕದನಗಳನ್ನ ನಾವು ಥರ್ಡ್ ಕರ್ನಾಟಕ ವಾರ್ ಅಥವಾ 3ನೇ ಕರ್ನಾಟಕ ಯುದ್ಧ ಅಂತ ಹೇಳಿ ಕರಿತೀವಿ. ಈ 3ನೇ ಕರ್ನಾಟಕ ಯುದ್ಧಕ್ಕೆ ಸಂಬಂಧಿಸಿದಂತೆ ಯಾವೆಲ್ಲ ಅಂಶಗಳನ್ನ ನಾವು ಅಭ್ಯಾಸ ಮಾಡೋದು ಅನ್ನೋದನ್ನ ಒಂದ್ಸಲ ನೋಡಿ ಆಮೇಲೆ ಅದರ ವಿವರವನ್ನ ಮಾಡ್ತಾ ಹೋಗೋಣ. ಈಗ ನೋಡ್ರಿ, ಮೊದಲನೇದಾಗಿ ಫಸ್ಟ್ 3ನೇ ಕರ್ನಾಟಕ ಯುದ್ಧ, ಇದರ ಸಮಯ ನೋಡ್ರಿ 1758ರಿಂದ 63 ಅದ. ಇದು ಈಗಾಗಲೇ ನಿಮ್ಗೆ ಚಾರ್ಟ್ ತೋರಿಸಿದ್ನಲ್ಲ, ಅದ್ರಾಗ 1756ರಿಂದ 63 ಅದ. ಅದು ಸಪ್ತವಾರ್ಷಿಕ ಕದನ ಯುರೋಪ್ನಲ್ಲಿ ಪ್ರಾರಂಭವಾಗಿತ್ತು, ಆಂಗ್ಲರಿಗೂ ಮತ್ತು ಫ್ರೆಂಚರಿಗೂ. ಹಿಂಗಾಗಿ ಆ ಡೇಟ್ ಹೆಚ್ಚಾಗಿ ಕೊಡ್ತಾರೆ. ಬಟ್ ಭಾರತದಲ್ಲಿ ಪ್ರಾರಂಭವಾದಂತ ವೇಳೆ ಯಾವ್ದತ್ತಂದ್ರೆ 1758ರಿಂದ 1763. ಓಕೆ, ಇನ್ ಕೆಲವೊಂದ್ಸಲ 1756 ಅಂತ ಹೇಳಿಕೊಟ್ರು ಕೂಡ ತಪ್ಪಂಗಿಲ್ಲ. ಯಾಕಂದ್ರೆ ಇದ ಅವಧಿಗೆ ಯುರೋಪಿನಲ್ಲಿ ಆಂಗ್ಲರಿಗೂ ಮತ್ತು ಫ್ರೆಂಚರಿಗೂ ಸಪ್ತವಾರ್ಷಿಕ ಕದನ ಆರಂಭವಾಗಿತ್ತು. ಅದರ ಪರಿಣಾಮವೇ ಭಾರತದಲ್ಲಿ ಯುದ್ಧ ಆಗ್ಲಿಕ್ಕೆ ಶುರು ಆಗ್ತದೆ. ಓಕೆ, ಸೊ ಈ ವಿಷಯ ಕೊಟ್ರು ಕೂಡ ಕರೆಕ್ಟ್ ಇರ್ತದ. ಇನ್ ನೆಕ್ಸ್ಟ್ ನೋಡ್ರಿ, ಮೊದಲನೇ ಅಂಶ ಏನ್ ಅಭ್ಯಾಸ ಮಾಡ್ಬೇಕಂದ್ರೆ ಈ ಯುದ್ಧಕ್ಕೆ ಕಾರಣಗಳು ಯಾವ್ದಾವ ಅನ್ನೋದು ನೋಡ್ಬೇಕು. ಪ್ರಮುಖವಾಗಿ 2 ಕಾರಣ. ಒಂದು ಸಪ್ತವಾರ್ಷಿಕ ಯುದ್ಧ, 2ನೇದು ಪ್ಲಾಸಿ ಕದನದ ಸ್ಫೂರ್ತಿ. ಓಕೆ, ಇನ್ನ ಈ ಯುದ್ಧಕ್ಕೆ ಸಂಬಂಧಿಸಿದಂತ ಘಟನೆಗಳು ಯಾವ್ದಾವ, ಈ ಘಟನೆಗಳು ಬಹಳಷ್ಟು ಪ್ರಮುಖವಾಗ್ತಾವ. 4 ಘಟನೆಗಳು ಈ ಒಂದು ಯುದ್ಧದಲ್ಲಿ ನಡೀತಾವ. 1ನೇದು ಚಂದ್ರನಾಗೂರು ಆಕ್ರಮಣ, 2ನೇದು ಸೆಂಟ್ ಡೇವಿಡ್ ಕೋಟೆಯ ವಶ, 3ನೇದು ರಾಜಮಂಡ್ರಿ ಕದನ, 4ನೇದು ಮತ್ತು ಕೊನೆಯ ಯುದ್ಧ ಯಾವ್ದಂದ್ರೆ ವಾಂಡಿವಾಶ್ ಕದನ. ಓಕೆ, ಈ 4 ಘಟನೆಗಳನ್ನ ಅಭ್ಯಾಸ ಮಾಡೋದ. ಆಮೇಲೆ ಇದ್ರ ಪರಿಣಾಮ ಏನಾಗ್ತದಂದ್ರೆ ಪ್ಯಾರಿಸ್ ಒಪ್ಪಂದದ ಮೂಲಕ ಈ ಯುದ್ಧ ಕೊನೆಗೊಳ್ತದೆ. ಸೊ ಇಷ್ಟ ಅಂಶಗಳನ್ನ ನಾವು ಅಭ್ಯಾಸ ಮಾಡಿದ್ರೆ 3ನೇ ಕರ್ನಾಟಕ ಯುದ್ಧಕ್ಕೆ ಸಂಬಂಧಿಸಿದಂತ ಎಲ್ಲಾ ಅಂಶಗಳನ್ನು ಕೂಡ ನಾವು ಕವರ್ ಮಾಡಿದಂಗೆ ಆಗ್ತದೆ. ಓಕೆ, ಸೊ ಈಗ ಮೊದಲನೇದು ನೋಡ್ರಿ, ಮೊದಲನೇ ಅಂಶ ಯಾವ್ದಂದ್ರೆ ಯುದ್ಧಕ್ಕೆ ಕಾರಣಗಳು ಅಂತೇಳಿ. ಅದ್ರಾಗ ಮೊದಲನೇದು ಸಪ್ತವಾರ್ಷಿಕ ಕದನ ಅಂತದ. ಈ ಸಪ್ತವಾರ್ಷಿಕ ಕದನ ಮುಖ್ಯವಾಗಿ ನಡೆದದ್ದು ಎಲ್ಲೈತಂದ್ರೆ ಯುರೋಪಿನಲ್ಲಿ ಮತ್ತು ವಸಾಹತು ಪ್ರಾರಂಭ ಮಾಡುವ ಸಲುವಾಗಿ ಆಂಗ್ಲರಿಗೂ ಮತ್ತು ಫ್ರೆಂಚರಿಗೂ ಅಲ್ಲಿ ಕದನಗಳು ಏರ್ಪಡ್ತಿದ್ವು. ಹಂಗ 1756ರಲ್ಲಿ ಸಪ್ತವಾರ್ಷಿಕ ಕದನ ಅಂದ್ರೆ 1756ರಿಂದ ಹಿಡ್ಕೊಂಡು 1763 ತನಕ ಈ ಘಟನೆಗಳು ನಡೆದಿದ್ರಿಂದ ಇದಕ್ಕೆ ಸಪ್ತವಾರ್ಷಿಕ ಅಂದ್ರೆ 7 ವರ್ಷಗಳ ತನಕ ಈ ಘಟನೆಗಳು ನಡೆದಿದ್ರಿಂದ ಸಪ್ತವಾರ್ಷಿಕ ಕದನ ಅಂತ ಹೇಳಿ ಕರೆದಾರೆ. ಅಲ್ಲಿ ಆ 2 ದೇಶಗಳು, ಯುರೋಪ್ನಲ್ಲಿ ಈ 2 ದೇಶಗಳು ಕಾದಾಟಕ್ಕೆ ಇಳಿದಿದ್ರ ಪರಿಣಾಮವಾಗಿ ಭಾರತದಲ್ಲೂ ಕೂಡ ಫ್ರೆಂಚರು ಮತ್ತು ಬ್ರಿಟಿಷರು ಇಲ್ಲಿ ವ್ಯಾಪಾರದ ಸಲುವಾಗೆಲ್ಲ ಕದನಗಳು ಏರ್ಪಡ್ತಿದ್ವು. ಸೊ ಪಾಂಡಿಚೇರಿ ಒಪ್ಪಂದವನ್ನು ಮುರಿದು ಅವರು ಈ ಸಪ್ತವಾರ್ಷಿಕ ಕದನದ ಪ್ರಭಾವದಿಂದಾಗಿ ಏನ್ ಮಾಡ್ರಿ ಹೇಳ್ರಿ, ಯುದ್ಧಕ್ಕೆ ಇಳಿತಾರ. ಯಾರ ಜೊತೆಗೆ? ಪರಸ್ಪರ ಯುದ್ಧಕ್ಕೆ ಇಳಿತಾರ, ಫ್ರೆಂಚರು ಮತ್ತು ಆಂಗ್ಲರು. ಓಕೆ, ಇದು ಮೊದಲನೇ ಒಂದು ಕಾರಣ. 3ನೇ ಕರ್ನಾಟಕ ಯುದ್ಧಕ್ಕೆ ಮೊದಲನೇ ಕಾರಣ ಯಾವ್ದು ಹೇಳ್ರಿ? ಯುರೋಪಿನಲ್ಲಿ 1756ರಲ್ಲಿ ಸಪ್ತವಾರ್ಷಿಕ ಕದನ ಆರಂಭವಾಗಿದ್ರಿಂದ ಅದರ ವ್ಯತಿರಿಕ್ತವಾಗಿ ಇಲ್ಲಿಯೂ ಕೂಡ ಏನಾಯ್ತು ಹೇಳ್ರಿ, ಪರಿಣಾಮವಾಗಿ ಇಲ್ಲಿ ಕೂಡ ಯುದ್ಧ ಪ್ರಾರಂಭವಾಯ್ತು ಅಂತ ಹೇಳ್ಬೋದು. ಇದು 1ನೇ ಕಾರಣ. ಇನ್ನು 2ನೇ ಕಾರಣ ಏನಂತಂದ್ರ 1757ರಲ್ಲಿ ಭಾರತದ ಬಂಗಾಳ ಪ್ರಾಂತಾಗ ಸಿರಾಜ್ ಉದ್ದೌಲನ್ನ ಬ್ರಿಟಿಷರು ಸೋಲಿಸ್ತಾರ. ಯಾವ ಕದನದಾಗ ಹೇಳ್ರಿ? ಪ್ಲಾಸಿ ಕದನದಾಗ ಸೋಲಿಸ್ತಾರ. ಯಾರನ್ನು? ಸಿರಾಜ್ ಉದ್ದೌಲನ್ನ ಸೋಲಿಸಿ ಬಂಗಾಳ ಪ್ರಾಂತದ ಮೇಲೆ ತಮ್ಮ ಪ್ರಭುತ್ವವನ್ನ ಸಾಧಿಸ್ತಾರ. ಈ ಬಂಗಾಳ ಪ್ರಾಂತದ ಮೇಲೆ ತಮ್ಮ ಸಂಪೂರ್ಣ ಹಿಡಿತ ಬಂದಿದ್ರಿಂದ ಇದರಿಂದ ಸ್ಫೂರ್ತಿಗೊಂಡಂತಹ ಬ್ರಿಟಿಷರು
ದಕ್ಷಿಣ ಭಾರತದ ಮೇಲೂ ಕೂಡ ತಮ್ಮ ಹೆಚ್ಚಿನ ಪ್ರಭಾವವನ್ನು ಬೀರಲಿಕ್ಕೆ ಶುರು ಮಾಡ್ತಾರೆ. ಹೀಗಾಗಿ ಈ ಎರಡು ಪ್ರಮುಖ ಕಾರಣದಿಂದಾಗಿ ಮೂರನೇ ಕರ್ನಾಟಕ ಯುದ್ಧ ಆರಂಭವಾಗ್ತದೆ. ಇನ್ನು ಆರಂಭವಾದ ಕೂಡಲೇ ಯಾವ್ಯಾವ ಘಟನೆಗಳು ನಡೆದು ಅನ್ನೋದನ್ನ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. ಈಗಾಗಲೇ ತಮ್ಗೆ ಗೊತ್ತಿರುವಂಗ ಒಂದನೇದಾಗಿ ಘಟನೆ ಹೇಳಿದೆ ನಾನು, ಏನು ಚಂದ್ರನಾಗೂರು ಆಕ್ರಮಣ ಅಂತೇಳಿ. ಚಂದ್ರನಾಗೂರು ಅಂತಿದ ಏನ್ ಪ್ಲೇಸ್ ಅದಲ್ಲ, ಈ ಪ್ಲೇಸ್ ಯಾರಿಗೆ ಸಂಬಂಧಿಸಿದ್ದು ಅನ್ನೋದು ಮೊದಲು ಗೊತ್ತಿರಬೇಕು. ಈ ಚಂದ್ರನಾಗೂರು ಪ್ಲೇಸ್ ಯಾರಿಗೆ ಸಂಬಂಧಿಸಿದ್ದು ಮತ್ತು ಭಾರತದ ಯಾವ ಭಾಗದಲ್ಲಿ ಅದ ಅನ್ನೋದನ್ನ ನಾವು ನೋಡ್ಕೊಳ್ಬೇಕು. ಈಗ ನಿಮ್ಗೆ ಮ್ಯಾಪ್ನಾಗ ನಾನು ಮೊದಲು ತೋರಿಸ್ತೀನಿ ಅದನ್ನ ಪ್ಲೇಸ್. ಇಲ್ಲಿ ನೋಡ್ರಿ, ಇದೇನ್ ಪ್ಲೇಸ್ ಐತಲ್ಲ, ಇಲ್ಲಿ ಈ ಭಾಗದಾಗ ಚಂದ್ರನಾಗೂರು ಅಂತ ಹೇಳಿ ಪ್ಲೇಸ್ ಅದ. ಓಕೆ, ಒಂದ್ ಸ್ಥಳ ಅದು ಚಂದ್ರನಾಗೂರು. ಇಲ್ಲಿ ಯಾರು ವಸಾಹತು ಇತ್ತಂದ್ರ ಫ್ರೆಂಚರ ವಸಾಹತು ಇತ್ತು. ಹಿಂಗಾಗಿ ಈ ನೆಲೆ ಚಂದ್ರನಾಗೂರು ಅನ್ನೋದು ಪ್ಲೇಸ್ ಏನದಲ್ಲ, ಇದು ಫ್ರೆಂಚರಿಗೆ ಸಂಬಂಧಿಸಿದಂತಹ ಸ್ಥಳ. ಇಲ್ಲಿ ಎಫ್ ಅಂತ ಬರೀತಾನೆ ನೋಡ್ರಿ, ಇದು ಫ್ರೆಂಚರಿಗೆ ಸಂಬಂಧಿಸಿದಂತ ಚಂದ್ರನಾಗೂರು ಅನ್ನೋ ಒಂದ್ ಸ್ಥಳ. ಇನ್ನು ಇಡೀ ಪ್ರಾಂತ ಏನದಲ್ಲ, ಈ ಪ್ರಾಂತ ಎಲ್ಲಾನು ಕೂಡ ಬಂಗಾಳ ಪ್ರಾಂತ ಅಂತ ಹೇಳಿ ಕರೆಯಲ್ಪಡ್ತಿತ್ತು. ಹೋಲ್ ಬಂಗಾಳ ಪ್ರಾಂತದ ಮೇಲೆ ಬ್ರಿಟಿಷರ ಪ್ರಭಾವ ಇತ್ತು. ಈ ಸ್ಥಳ ಒಂದ್ ಮಾತ್ರ ಯಾರಿಗೆ ಸಂಬಂಧಿಸಿದ ಹೇಳ್ರಿ, ಫ್ರೆಂಚರಿಗೆ ಸಂಬಂಧಿಸಿದಂತೆ ಇತ್ತು. ಅದಕ್ಕಾಗಿ ರಾಬರ್ಟ್ ಕ್ಲೈವ್ ಏನ್ ಮಾಡ್ತಾನಂದ್ರೆ, ಅಂದ್ರೆ ಪ್ಲಾಸಿಕದಲ್ಲಿ ಇಂಗ್ಲಿಷರ ಪರವಾಗಿ ಹೋರಾಡಿದಂತವ ಮತ್ತ ಅಲ್ಲಿ ಸಿರಾಜ್ ಉದ್ದೌಲನ ಸೋಲಿಸಿದಂತ ವ್ಯಕ್ತಿ ರಾಬರ್ಟ್ ಕ್ಲೈವ್. ಆ ರಾಬರ್ಟ್ ಕ್ಲೈವ್ ಯೋಚನೆ ಏನ್ ಮಾಡ್ತಂದ್ರೆ, ಈ ಚಂದ್ರನಾಗೂರು ಪ್ಲೇಸ್ ವನ್ನ ನಾವು ಆಕ್ಯುಪೈ ಮಾಡ್ಕೊಳ್ಬೇಕು, ಇಲ್ಲಿದ್ದಂತ ಫ್ರೆಂಚರನ್ನು ಓಡಿಸ್ಬೇಕು, ಅವಾಗ ಸಂಪೂರ್ಣವಾಗಿ ಈ ಪ್ರದೇಶ ತಮ್ಮದ ಆಗ್ತದ ಅಂತ ತಿಳ್ಕೊಂಡು ಯೋಚನೆ ಮಾಡಿ ಆತ ಏನ್ ಮಾಡ್ತಾಳ್ರಿ, ಚಂದ್ರನಾಗೂರ್ ಮೇಲೆ ಆಕ್ರಮಣ ಮಾಡ್ತಾನೆ ಮತ್ತ ಅದನ್ನ ತನ್ನ ವಶಕ್ಕೆ ತೆಗೆದುಕೊಂಡ್ ಬಿಡ್ತಾನೆ. ಇದು ಒಂದನೇ ಘಟನೆ. ಗೊತ್ತಾಯ್ತಲ್ಲ, ಒಂದನೇ ಘಟನೆಯಲ್ಲಿ ಏನ್ ನಡೀತದೆ ಹೇಳ್ರಿ, ಕೇವಲ ಬಂಗಾಳ ಪ್ರಾಂತದಲ್ಲಿ ಇರುವಂತಹ ಚಂದ್ರನಾಗೂರು ಅನ್ನೋ ಒಂದು ನೆಲೆಯನ್ನ, ಅದು ಫ್ರೆಂಚರಿಗೆ ಸಂಬಂಧಿಸಿದಂತ ವ್ಯಾಪಾರಿ ಕೋಟೆ ಇತ್ತು, ಆ ಪ್ರದೇಶವನ್ನ ರಾಬರ್ಟ್ ಕ್ಲೈವ್ ಆಕ್ರಮಣ ಮಾಡಿ ತನ್ನ ಅಧೀನದಲ್ಲಿ ಇಟ್ಕೊಳ್ತಾನ. ಇದು ಒಂದನೇ ಘಟನೆ. ಇನ್ನು ಎರಡನೇದು ಏನಾಗ್ತದ ನೋಡ್ರಿ. ಸೊ ಒಂದನೇ ಘಟನೆದಾಗ ಈ ಪ್ಲೇಸ್, ಇದು ಫ್ರೆಂಚ್ ಪ್ಲೇಸ್ ಏನಿತ್ತಲ್ಲ, ಇದು ಇಂಗ್ಲಿಷರ ವಶವಾಗ್ತದ. ಇನ್ನು ಎರಡನೇದು ಏನಾಯ್ತಂದ್ರ ಸೆಂಟ್ ಡೇವಿಡ್ ಕೋಟೆಯ ವಶ ಅಂತ. ಇನ್ನು ಸೆಂಟ್ ಡೇವಿಡ್ ಕೋಟೆ ಅಂತ ಏನದಲ್ಲ, ಈ ಕೋಟೆ ಆಕ್ಚುಲಿ ಯಾರಿಗೆ ಸಂಬಂಧಿಸಿದ ಅನ್ನೋದು ಮೊದಲು ತಿಳ್ಕೊಳ್ಬೇಕು, ಮತ್ತು ಅದು ಎಲ್ಲಿ ಬರ್ತದ ಅನ್ನೋದು ನೋಡ್ಬೇಕು. ಸೊ ಸೆಂಟ್ ಡೇವಿಡ್ ಕೋಟೆ ಏನದಲ್ಲ, ಅದು ಮದ್ರಾಸ್ ಸಮೀಪ ಬರ್ತದ. ಓಕೆ, ಸೊ ಮದ್ರಾಸ್ ನಿಯರ್ ಅದ ಏನಂತೇಳ್ರಿ, ಸೆಂಟ್ ಡೇವಿಡ್ ಕೋಟೆ ಅಂತ ಇತ್ತು. ಈ ಕೋಟೆ ಇಂಗ್ಲಿಷರಿಗೆ ಸಂಬಂಧಿಸಿದಂತ ಕೋಟೆ ಆಗಿತ್ತು. ಸಾಕಷ್ಟು ವಸ್ತುಗಳನ್ನೆಲ್ಲ ಸಂಗ್ರಹಿಸಿಡಲಾಗಿತ್ತು, ಯುದ್ಧದ ಸಾಮಗ್ರಿಗಳನ್ನೆಲ್ಲ ಇಡಲಾಗಿತ್ತು. ಸೊ ಸೆಂಟ್ ಡೇವಿಡ್ ಕೋಟೆ ಇದು ದಕ್ಷಿಣದಲ್ಲಿ ಮದ್ರಾಸ್ ಸಮೀಪದಲ್ಲಿ ಇತ್ತು. ಓಕೆ, ಸೆಂಟ್ ಡೇವಿಡ್ ಕೋಟೆ. ಇನ್ನ ಇದೇ ಸಂದರ್ಭಕ್ಕೆ ಯಾವಾಗ ಇಲ್ಲಿ ಒಂದನೇ ಘಟನೆ ಚಂದ್ರನಾಗೂರವನ್ನ ಬ್ರಿಟಿಷರ ಆಕ್ರಮಣ ಮಾಡಿ ತಮ್ಮ ವಶಕ್ಕೆ ತೆಗೆದುಕೊಳ್ತಾರಲ್ಲ, ಅವಾಗ ಫ್ರೆಂಚರು ಅವರಿಗೆ ಬುದ್ಧಿ ಕಲಿಸ್ಬೇಕು ಅಂತ ತಿಳ್ಕೊಂಡು ಯೋಚನೆ ಮಾಡಿ ಆ ಸಮಯಕ್ಕ ಒಬ್ಬ ಹೊಸ ಸೇನಾನಿಯನ್ನ ಭಾರತಕ್ಕೆ ಕಳಿಸ್ಕೊಡ್ತಾರ. ಆತನ ಹೆಸರು ಕೌಂಟ್ ಡಿ ಲ್ಯಾಲಿ. ಯಾರಾವ ಹೇಳ್ರಿವ? ಫ್ರೆಂಚ್. ಓಕೆ, ಸೊ ಫ್ರೆಂಚರು ಈ ವ್ಯಕ್ತಿಯನ್ನ ಕಳಿಸ್ಕೊಡ್ತಾರ 1758ರಲ್ಲಿ. ಈತನ ಮುಖ್ಯ ಉದ್ದೇಶ ಏನಾಗಿತ್ತಂದ್ರ ಮದ್ರಾಸನ್ನ ಮುತ್ತಿಗೆ ಹಾಕೋದಾಗಿತ್ತು. ಈತನ ಪ್ರಮುಖ ಉದ್ದೇಶ ಏನ್ ಹೇಳ್ರಿ, ಮದ್ರಾಸನ್ನ ಮುತ್ತಿಗೆ ಹಾಕೋದಿತ್ತು. ಯಾಕಂದ್ರ ಈ ಮದ್ರಾಸನ್ ಮುತ್ತಿಗೆ ಹಾಕಿದ್ರ ಆಟೋಮೆಟಿಕ್ ಆಗಿ ಇವ್ರು ಚಂದ್ರನಾಗೂರವನ್ನ ಬಿಡ್ತಾರ, ಆಮೇಲೆ ಮದ್ರಾಸನ್ ತಿರುಗಿ ಕೊಡ್ಬೋದು. ಒಂದು ಇಲ್ಲ, ಎರಡನೇದು ಏನತ್ತಂದ್ರ ಇದು ಈ ಚಂದ್ರನಾಗೂರು ಪ್ಲೇಸ್ಗಿಂತನೂ ಮದ್ರಾಸ್ ಪ್ಲೇಸ್ ಏನೈತಲ್ಲ, ಇದು ಆಯಕಟ್ಟಿನ ಸ್ಥಳ ಇತ್ತು, ಇದಕ್ಕಿಂತ ಶ್ರೀಮಂತ ಸ್ಥಳ ಇತ್ತು. ಹೀಗಾಗಿ ಮದ್ರಾಸ್ ಸಿಕ್ಕರೆ ಸಾಕು, ಇಂಗ್ಲಿಷರ ವ್ಯಾಪಾರ ಎಲ್ಲಾನು ಕೂಡ ಕೆಳಗೆ ಡೌನ್ ಆಗ್ತದ ಅಂತ ತಿಳ್ಕೊಂಡು ಮದ್ರಾಸನ್ನ ಫ್ರೆಂಚರ್ ಆಕ್ಯುಪೈ ಮಾಡ್ಬೇಕು ಅಂತ ತಿಳ್ಕೊಂಡು ಯೋಚನೆ ಮಾಡ್ತಾರ. ಯೋಚನೆ ಮಾಡಿದಂತ ವ್ಯಕ್ತಿ ಯಾರು ಹೇಳ್ರಿ, ಕೌಂಟ್ ಡಿ ಲ್ಯಾಲಿ. ಫ್ರೆಂಚ್ ಒಬ್ಬ ಯುವ ಸೇನಾನಿ ಆಗಿದ್ದ. ಈತ ಭಾರತಕ್ಕೆ ಬಂದು ಈ ಉದ್ದೇಶವನ್ನು ಇಟ್ಕೊಳ್ತಾನ, ಯಾವ್ದೋ ಮದ್ರಾಸ್ ಮುತ್ತಿಗೆಯನ್ನು ಹಾಕ್ಬೇಕು ಅಂತ ತಿಳ್ಕೊಂಡು. ಅದಕ್ಕೆ ಮದ್ರಾಸ್ ಸಮೀಪದಲ್ಲಿ ಇರುವಂತಹ ಸೆಂಟ್ ಡೇವಿಡ್ ಕೋಟೆಯನ್ನ ಈತ ವಶಪಡಿಸ್ಕೊಳ್ತಾನ. ಇನ್ನು ನೆಕ್ಸ್ಟ್ ಟಾರ್ಗೆಟ್ ಏನಂತಂದ್ರ ಮದ್ರಾಸದ ಮುತ್ತಿಗೆ ಆಗಿತ್ತು, ತಿಳಿತಾ. ಸೊ ಇದರ ಸಲುವಾಗಿ ಆತ ಏನ್ ಮಾಡ್ತಾನಂದ್ರ ಹೈದರಾಬಾದ್ದಾಗ ಬುಸ್ಸಿ ಅಂತ ಹೇಳಿ ಒಬ್ಬ ಫ್ರೆಂಚ್ ರೆಸಿಡೆಂಟ್ ಇದ್ದ, ಆತನ ಸಹಾಯವನ್ನು ಕೇಳ್ತಾನ. ಗೊತ್ತಾಯ್ತಲ್ಲ. ಸೊ ಎರಡನೇ ಘಟನೆದಾಗ ಏನಾಗ್ತದೆ ಹೇಳ್ರಿ, ಸೆಂಟ್ ಡೇವಿಡ್ ಕೋಟೆ ಇದು ಇಂಗ್ಲಿಷರಿಗೆ ಸಂಬಂಧಿಸಿದಂತ ಸ್ಥಳ. ಈ ಸ್ಥಳವನ್ನ ಕೌಂಟ್ ಡಿ ಲ್ಯಾಲಿ ಇದ್ದವ ವಶಪಡಿಸ್ಕೊಳ್ತಾನ. ಈ ಸೆಂಟ್ ಡೇವಿಡ್ ಕೋಟೆ ಇರೋದು ದಕ್ಷಿಣ ಭಾರತದಾಗ ಇಲ್ಲಿ ಅದ, ತಮಿಳ್ನಾಡಿನಾಗ ಅದ. ಸೊ ಈತನ ವಶಪಡಿಸ್ಕೊಳ್ತಾನ. ಆಮೇಲೆ ಈತನ ಉದ್ದೇಶ ಮದ್ರಾಸನ ಮುತ್ತಿಗೆ ಹಾಕೋದಾಗಿತ್ತು. ಮದ್ರಾಸನ ಮುತ್ತಿಗೆ ಹಾಕ್ಬೇಕಾದ್ರ ತನ್ನ ಕಡೆ ಇರುವಷ್ಟು ಸೈನ್ಯ ಸಾಲದು ಅಂತ ತಿಳ್ಕೊಂಡ ಹೈದರಾಬಾದ್ದಾಗಿರುವಂತಹ ಫ್ರೆಂಚ್ ರೆಸಿಡೆಂಟ್ ಬುಸ್ಸಿಯನ್ನ ಈತ ಕರೆಸ್ಕೊಳ್ತಾನೆ. ಎಲ್ಲಿ? ಪಾಂಡಿಚೇರಿ ಕಡೆಗೆ ಕರೆಸ್ಕೊಳ್ತಾನೆ. ಇದು ಎರಡನೇ ಘಟನೆ. ಇನ್ನು ಮೂರನೇದು ನೋಡ್ರಿ,
ರಾಜಮಂಡ್ರಿ ಕದನ ಅಂತ ನಡೀತದ 1758ರಾಗ ನಡೀತದ ರಾಜಮಂಡ್ರಿ ಕದನ. ಈ ರಾಜಮಂಡ್ರಿ ಕದನ ಅಂತಂದ್ರೆ ಏನದು ಹೇಳ್ತಾನೆ ನಿಮ್ಗೆ, ಒಂದ್ ನಿಮಿಷ. ಇಲ್ಲಿ ಸ್ವಲ್ಪ ಮ್ಯಾಪ್ದಾಗ ಈ ಪ್ಲೇಸ್ ಒಂದ್ ಸ್ವಲ್ಪ ರಫ್ ಮಾಡ್ತಾನೆ ನಿಮ್ಗೆ ಗೊತ್ತಾಗ್ಲಿ ಅಂತ ತಿಳ್ಕೊಂಡು. ಓಕೆ, ಇದು ದಕ್ಷಿಣ ಭಾರತದ. ಆಮೇಲೆ ಇಲ್ಲಿ ಹೈದರಾಬಾದ್ ಪ್ರಾಂತದ, ಇದು ಹೈದರಾಬಾದ್ ಪ್ರಾಂತ ಎಚ್ ಬರ್ತದೆ ನೋಡ್ರಿ. ಇದು ನಾರ್ದರ್ನ್ ಸರ್ಕಾರ ಅಂತ ಹೇಳಿ NS ಅಂತ ಮಾಡ್ತಾನೆ, ನಾರ್ದರ್ನ್ ಸರ್ಕಾರ ಅಂತ ಹೇಳಿ, ಉತ್ತರ ಸರ್ಕಾರ ಅಂತೇಳಿ ಪ್ಲೇಸದ ಹೆಸರು. ಹೈದರಾಬಾದದ ನಿಜಾಮ್ ಯಾರು ಇರ್ತಿರ್ಲ ಅವ್ರ ಅದಿಂದಾಗ ಈ ಪ್ಲೇಸ್ ಇರ್ತಿತ್ತು. ಮತ್ ಇನ್ನ ಇದು ಕರ್ನಾಟಕ ಪ್ರದೇಶ ಅಂತ ಹೇಳಿ ಇದನ್ನ ಕರಿತಿದ್ರು, ಕರ್ನಾಟಕ ಪ್ರದೇಶ ಅಂತ ಹೇಳಿ. ಇದನ್ನೆಲ್ಲ ನಿಮ್ಗೆ ಹೋದ ವಿಡಿಯೋದಲ್ಲಿ ಎಲ್ಲ ನಾನು ನಿಮ್ಗೆ ಕ್ಲಿಯರ್ ಆಗಿ ಹಿಡಿದಾನ. ಸೊ ಇವಾಗ ಏನಾಗಿದೆ ಅಂತಂದ್ರೆ ಹೈದರಾಬಾದ್ನಲ್ಲಿ ಈಗಾಗಲೇ ಇವು ಯಾರ ಕೌಂಟ್ ಡಿಲ್ಲಿ ಏನ್ ಮಾಡಿದ್ ಹೇಳ್ರಿ, ಇಲ್ಲಿ ಪಾಂಡಿಚೇರಿ ಅಂತ ಏನ್ ಪ್ಲೇಸ್ ಇತ್ತಲ್ಲ, ಈ ಪಾಂಡಿಚೇರಿಗೆ ಹೈದರಾಬಾದ್ ಅಲ್ಲಿ ಇರುವಂತಹ ಬುಸ್ಸಿ, ಹೈದರಾಬಾದ್ದಾಗ ಯಾರಿದ್ರು ಬುಸ್ಸಿ ಇದ್ದ, ಫ್ರೆಂಚ್ ರೆಸಿಡೆಂಟ್ ಇದ್ದ. ಓಕೆ, ಸೊ ಈ ರೆಸಿಡೆಂಟ್ ಅನ್ನ ಹೈದರಾಬಾದ್ ಪ್ಲೇಸ್ ಇಂದ ಈ ಕಡೆ ಪಾಂಡಿಚೇರಿ ಕಡೆ ಕರ್ಸ್ಕೊಳ್ತಾನೆ. ಯಾಕಂದ್ರೆ ಆತನಿಗೆ ಮದ್ರಾಸವನ್ನ ಮುತ್ತಿಗೆ ಹಾಕೋದಿತ್ತು. ಸೊ ಮದ್ರಾಸನ ಮುತ್ತಿಗೆ ಹಾಕ್ಬೇಕಾದ್ರೆ ಇಲ್ಲಿರುವಂತ ಸೈನ್ಯ ಸಾಲಂಗಿಲ್ಲ, ಪ್ಲಾನ್ಕ್ಕೂ ಬೇಕು ಸೈನ್ಯ ಬೇಕಂತ ತಿಳ್ಕೊಂಡ ಇಲ್ಲಿ ಬುಸ್ಸಿಯನ್ನ ಆತ ಕೌಂಡಿಲಲ್ಲಿ ಇಲ್ಲಿ ಕರ್ಸ್ಕೊಳ್ತಾನೆ. ಇದೇ ಸಂದರ್ಭದಾಗ ಇಲ್ಲಿ ಬಂಗಾಳ ಪ್ರಾಂತದಾಗಿರುವಂತಹ ಬ್ರಿಟಿಷ್ ಅಧಿಕಾರಿ ಯಾರು ಹೇಳ್ರಿ, ರಾಬರ್ಟ್ ಕ್ಲೈವ್. ಆ ರಾಬರ್ಟ್ ಕ್ಲೈವ್ ಏನ್ ಮಾಡ್ತಾನಂದ್ರ ಉತ್ತರ ಸರ್ಕಾರಗಳನ್ನ ವಶಪಡಿಸ್ಕೊಳ್ಬೇಕು ಅಂತ ತಿಳ್ಕೊಂಡು ಯೋಚನೆ ಮಾಡ್ತಾನೆ. ಆಮೇಲೆ ಆತ ಕರ್ನಲ್ ಫೋರ್ಡ್ ಅನ್ನೋ ಒಬ್ಬ ನಾಯಕತ್ವದ ನೇತೃತ್ವದಲ್ಲಿ ಒಂದು ಸೇನೆಯನ್ನ ಕಳಿಸ್ತಾನೆ. ಕರ್ನಲ್ ಫೋರ್ಡ್ನ ನಾಯಕತ್ವದ ನೇತೃತ್ವದಲ್ಲಿ ಒಂದು ಸೇನೆಯನ್ನು ಕಳಿಸ್ತಾನೆ. ಎಲ್ಲಿಂದ ಹೇಳ್ರಿ, ಇಲ್ಲಿಂದ. ಸೊ ಈ ಕಡೆಯಿಂದ ಬಂದಂತ ಸೈನ್ಯ ಇಲ್ಲಿ ಕೂಡ್ತದ, ಈ ಪ್ಲೇಸ್ ಅನ್ನು ವಶಪಡಿಸ್ಕೊಳ್ಬೇಕು ಅಂತ ತಿಳ್ಕೊಂಡು ಹೇಳ್ತಾರ. ಕಾರಣ ಏನಂತಂದ್ರೆ ಇಲ್ಲಿ ನೋಡ್ರಿ, ಆಲ್ರೆಡಿ ಈ ಪ್ರಾಂತದಾಗ ಎಲ್ಲಾನು ಕೂಡ ಬಂಗಾಳ ಪ್ರಾಂತದಾಗ ಬ್ರಿಟಿಷರ ಪ್ರಭಾವ ಸಾಕಷ್ಟು ಅದ. ಓಕೆ, ಆಮೇಲೆ ಈ ಕಡೆ ಕೂಡ ಮದ್ರಾಸ್ದಾಗೆಲ್ಲ ಬ್ರಿಟಿಷರ ಪ್ರಭಾವ ಅದ. ಇಲ್ಲಿಂದ ಇಲ್ಲಿ ಕನೆಕ್ಟಿವಿಟಿ ಆಗ್ಬೇಕಾದ್ರೆ ನಡುವೆ ಇರೋದು ನಾರ್ದರ್ನ್ ಸರ್ಕಾರ ಅಂತ ಏನದಲ್ಲ, ಇದು ಹೈದರಾಬಾದದ ನಿಜಾಮನದಿಂದಲೇ ಅದ. ಆಮೇಲೆ ಹೈದರಾಬಾದ್ ನಿಜಾಮ ಫ್ರೆಂಚರ್ ಹೆಂಗ್ ಹೇಳ್ತಾರಲ್ಲ ಹಂಗ ಕೇಳ್ತದೆ, ಯಾಕಂದ್ರೆ ಫ್ರೆಂಚರ್ ಪಾರ್ಟಿ ಇದ್ದತ್ತ. ಓಕೆ, ಸೊ ಹಿಂಗಾಗಿ ಈ ಪ್ಲೇಸ್ ಒನ್ ಗೆದ್ಕೊಂಡ್ರೆ ಇಲ್ಲಿಂದ ಇಲ್ಲಿ ಬರ್ಲಿಕ್ಕೆ ಈಜಿ ಆಗ್ತಂತ ಅಂತ ತಿಳ್ಕೊಂಡು ಯೋಚನೆ ಮಾಡಿದ್ದಾರು ರಾಬರ್ಟ್ ಕ್ಲೈವ್. ಅದಕ್ಕಾಗಿ ಇಲ್ಲಿ ಬುಸ್ಸಿ ಇರ್ಲಿಲ್ಲ, ಬುಸ್ಸಿಯ ಒಬ್ಬ ಅಧೀನದಲ್ಲಿರುವಂತ ವ್ಯಕ್ತಿ ರೆಸಿಡೆಂಟ್, ಮತ್ತೊಬ್ಬ ಇಲ್ಲಿ ನಾರ್ದರ್ನ್ ಸರ್ಕಾರದಾಗ ಇರ್ತದ, ಅವನ ಅಸಿಸ್ಟೆಂಟ್ ಇರ್ತದೆ ಇಲ್ಲಿ. ಸೊ ಹೀಗಾಗಿ ಬುಸ್ಸಿ ಈ ಕಡೆ ಬಂದಿದ್ರಿಂದ ರಾಬರ್ಟ್ ಕ್ಲೈವ್ ಯೋಚನೆ ಮಾಡಿ ತನ್ನ ಸೈನ್ಯವನ್ನ ನಾರ್ದರ್ನ್ ಸರ್ಕಾರ ಕಡೆಗೆ ಕಳಿಸ್ಕೊಡ್ತಾನೆ. ನಾರ್ದರ್ನ್ ಸರ್ಕಾರ, ಉತ್ತರ ಸರ್ಕಾರ ಭಾಗಕ್ಕೆ ಸೈನ್ಯವನ್ನ ಕಳಿಸ್ಕೊಡ್ತಾನೆ. ಯಾರ ನೇತೃತ್ವದಾಗ ಹೇಳ್ರಿ, ಕರ್ನಲ್ ಫೋರ್ಡ್ ನೇತೃತ್ವದಾಗ ಸೈನ್ಯವನ್ನ ಕಳಿಸ್ಕೊಡ್ತಾನೆ. ಇಲ್ಲಿ ರಾಜಮಂಡ್ರಿ ಅಂತ ಹೇಳಿ ಒಂದ ಕದನ ಆಗ್ತದ. ಯಾವ್ದು ಹೇಳ್ರಿ, ರಾಜಮಂಡ್ರಿ ಅನ್ನೋ ಪ್ಲೇಸ್ದಾಗ 1758ರಾಗ ಒಂದು ಕದನ ನಡೀತದ, ಯುದ್ಧ ನಡೀತದ. ಇದರಲ್ಲಿ ಈ ಮಚಲಿಪಟ್ಟಣಂ ಅಂತ ಹೇಳಿ ಒಂದ್ ಏನ್ ಫ್ರೆಂಚ್ರಿಗೆ ಸಂಬಂಧಿಸಿದಂತಹ ವಸಾಹತು ಇತ್ತು, ಅದನ್ನ ವಶಪಡಿಸ್ಕೊಳ್ತಾರ. ಅದು ಈ ಭಾಗದಾಗ ಬರ್ತದ. ಓಕೆ, ಸೊ ಈ ಮಚಲಿಪಟ್ಟಣಂ ಅನ್ನೋ ಪ್ಲೇಸ್ ಅನ್ನ ಮತ್ತ ಬ್ರಿಟಿಷರ ವಶಪಡಿಸ್ಕೊಳ್ತಾರ. ಆವಾಗ ಯಾವಾಗ ಇಲ್ಲಿ ಬ್ರಿಟಿಷರು ತಮ್ಮ ಪ್ರಭಾವವನ್ನು ಬೇರೆ ಈ ಪ್ಲೇಸ್ ವನ್ನು ವಶಪಡಿಸ್ಕೊಳ್ತಾರಲ್ಲ, ಮಚಲಿಪಟ್ಟಣಂ, ಇಲ್ಲಿ ಬ್ರಿಟಿಷ್ ಫ್ರೆಂಚರ್ ರೆಸಿಡೆಂಟ್ ಇದ್ದಲ್ಲ, ಬುಸ್ಸಿಯ ಅಸಿಸ್ಟೆಂಟ್, ಅವನನ್ನು ಕೂಡ ಸೋಲಿಸ್ತಾರ. ಈ ಪ್ಲೇಸ್ ಮೇಲೆ ತಮ್ಮ ಪ್ರಭುತ್ವವನ್ನು ಸಾರ್ತಾರ. ಇದನ್ನ ಘಟನೆಯನ್ನು ನೋಡಿದಂತ ಹೈದರಾಬಾದ್ದಾಗಿರುವಂತಹ ನಿಜಾಮ ಸಲಾಬತ್ ಜಂಗ್ ಅಂತ ಆತನ ಹೆಸರು. ಆ ಸಲಾಬತ್ ಜಂಗ್ ಇದ್ದವ ಏನ್ ಮಾಡ್ತಾ ಹೇಳ್ರಿ, ಇಲ್ಲಿ ಫ್ರೆಂಚರ ಒಂದು ಪಕ್ಷವನ್ನು ತೊರೆದು ಬ್ರಿಟಿಷರ ಪಕ್ಷವನ್ನು ಸೇರ್ತಾನ. ಹಿಂಗಾಗಿ ಹೈದರಾಬಾದ್ದಾಗ ಏನಾಗ್ತದ ಅಂದ್ರೆ ಈ ಫ್ರೆಂಚರ ಪ್ರಭಾವ ಡೌನ್ ಆಗ್ತದ, ಮತ್ತೆ ಇಂಗ್ಲಿಷರ ತಮ್ಮ ಪ್ರಭಾವವನ್ನು ಬೀರ್ತಾರ. ಸೊ ಹಿಂಗಾಗಿ ಒಂದೇದ್ ನೋಡ್ರಿ, ಇಲ್ಲಿ ಮೊದಲನೇದೇನಾಗಿತ್ತು, ಆಲ್ರೆಡಿ ಬಂಗಾಲ್ದಾಗ ಇಂಗ್ಲಿಷರ ಪ್ರಭಾವ ಇತ್ತು, ನಾರ್ದರ್ನ್ ಸರ್ಕಾರದ ಮೇಲೆ ಯುದ್ಧ ಮಾಡಿ ತೆಗೆದುಕೊಳ್ತಾರ. ಆವಾಗ ಹೈದರಾಬಾದ್ ನಿಜಾಮ ಆಟೋಮೆಟಿಕ್ ಆಗಿ ಪಕ್ಷವನ್ನು ತೊರೆದು ಇವ್ರ ಪಕ್ಷವನ್ನು ಸೇರ್ತಾನ, ಮತ್ ನಾರ್ದರ್ನ್ ಸರ್ಕಾರವನ್ನ ನಿಮ್ಗೆ ಬಿಟ್ಕೊಡ್ತಾನ ಅಂತ ಹೇಳ್ತಾನ, ಬ್ರಿಟಿಷರಿಗೆ ಬಿಟ್ಕೊಡ್ತಾನ ಅಂತ ಹೇಳ್ತಾನ. ಹಿಂಗಾಗಿ ಹೈದರಾಬಾದ್, ಆಮೇಲೆ ಬೆಂಗಾಲ್ ಪ್ರಾಂತ ಮತ್ತು ನಾರ್ದರ್ನ್ ಸರ್ಕಾರ, ಈ ಎಷ್ಟೆಲ್ಲಾ ಭಾಗದ ಮೇಲೆ ಏನಾಯ್ತು ಹೇಳ್ರಿ, ಯಾರ್ದ ಇದಾಯ್ತು, ಪ್ರಭುತ್ವ ಯಾರ್ದಾಯ್ತು, ಬ್ರಿಟಿಷರ್ದಾಯ್ತು. ಸೊ ಹಿಂಗ ಇಷ್ಟೆಲ್ಲಾ ಆದ ಕೂಡಲೇ ನೆಕ್ಸ್ಟ್ ಅವ್ರ ಮದ್ರಾಸನ್ ಮತ್ ಹಿಂಪಡಿಬೇಕು ಅನ್ನೋದು ಯೋಚನೆಯನ್ನು ಮಾಡ್ತಾರೆ ಬ್ರಿಟಿಷರು. ಸೊ ನೆಕ್ಸ್ಟ್ ಏನಾಗ್ತದೆ ನೋಡ್ರಿ, ಇಲ್ಲಿ ಇದಾದ ಕೂಡಲೇ ಕೊನೆಯ ಘಟನೆ ಯಾವುದು, ವಾಂಡಿವಾಶ್ ಕದನ ಅಂತೇಳಿ. ವಾಂಡಿವಾಶ್ ಕದನ ನಡೆದದ್ದು 1760 ಜನವರಿ 21ರಂದು. ಈ ಒಂದು ಯುದ್ಧದ ಮೂಲಕ ಭಾರತದಲ್ಲಿ ಫ್ರೆಂಚರ್ ಪ್ರಭಾವ ತೀರಾ ಕಡಿಮೆ ಆಗಿಬಿಡ್ತದೆ, ಮತ್ತು ಇಂಗ್ಲಿಷರು ದಕ್ಷಿಣ ಭಾರತದ ಮೇಲೆ ಸಂಪೂರ್ಣ ಪ್ರಭುತ್ವವನ್ನ ಸಾಧಿಸ್ತಾರೆ. ಸೊ ಇಲ್ಲಿ ಏನಾಗ್ತದ್ರೆ, ಈ ಒಂದು ಮದ್ರಾಸ್ ಪ್ರಾಂತವನ್ನ
ಮರಳಿ ಪಡಿಬೇಕು ಅಂತ ತಿಳ್ಕೊಂಡ ಆತ ರಾಬರ್ಟ್ ಕ್ಲೈವ್ ಯೋಚನೆ ಮಾಡ್ತಾನೆ. ಮತ್ತು ಸರ್ ಐರ್ಕೂಟ್ ಅನ್ನೋ ಒಬ್ಬ ವ್ಯಕ್ತಿಯ ಅಧೀನದಲ್ಲಿ ಒಂದು ಬೃಹತ್ ಸೈನ್ಯವನ್ನ ಆತ ಮದ್ರಾಸ್ನತ್ತ ಕಳಿಸ್ತಾನೆ. ಹೇಳ್ತಾ ಮದ್ರಾಸ್ ಅಥವಾ ಪಾಂಡಿಚೇರಿ ಕಡೆಗೆ ಕಳಿಸ್ಕೊಡ್ತಾನೆ. ಯಾಕಂದ್ರೆ ಪಾಂಡಿಚೇರಿದಾಗ ಬುಸ್ಸಿ ಮತ್ತು ಕೌಂಟ್ ಡಿ ಲ್ಯಾಲಿ ಇದ್ರು, ಅಲ್ಲೇ ಕುಂತ ಅವ್ರು ಪ್ಲಾನ್ ಮಾಡ್ತಿದ್ರು. ಸೊ ಹಿಂಗಾಗಿ ದಕ್ಷಿಣ ಭಾರತ ಕಡೆಗೆ ಸರ್ ಐರ್ಕೂಟ್ ನೇತೃತ್ವದ ಸೈನ್ಯ, ಬ್ರಿಟಿಷ್ ಸೈನ್ಯ ಬರ್ತದ. ಕೌಂಟ್ ಡಿ ಲ್ಯಾಲಿಯನ್ನ ಮತ್ ಬುಸ್ಸಿಯನ್ನ ಇಬ್ರನ್ನು ಕೂಡ ಈತ ಯುದ್ಧದಲ್ಲಿ ಸೋಲಿಸ್ತಾನ. ಮತ್ತ ಬುಸ್ಸಿಯನ್ನ ಏನ್ ಮಾಡ್ತಾ ಹೇಳ್ರಿ, ಬಂಧಿಸ್ತಾನ, ಸೆರೆ ಹಿಡಿತಾನ. ಯಾರು? ಸರ್ ಐರ್ಕೂಟ್. ಈತನ ಕಳಿಸಿದಂತ ವ್ಯಕ್ತಿ ಯಾರು? ರಾಬರ್ಟ್ ಕ್ಲೈವ್. ಈತ ಸೇನಾನಿ ರಾಬರ್ಟ್ ಕ್ಲೈವ್ ಅಲ್ಲಿ ಗವರ್ನರ್ ಆಗಿದ್ದ, ಬಂಗಾಳದ ಗವರ್ನರ್ ಆಗಿದ್ದ. ಸೊ ಹಿಂಗಾಗಿ ಬ್ರಿಟಿಷರ ಇವರಿಬ್ರು ಕೂಡ ಸೆರೆ ಸಿಕ್ಕಿದ್ರಿಂದ ಬ್ರಿಟಿಷರಿಗೆ ಹಲವಾರು ಪ್ರದೇಶಗಳ ವಶವಾಗ್ತಾವ. ಅದ್ರ ಮೊದಲನೇದು ಪಾಂಡಿಚೇರಿಯನ್ನು ವಶಪಡಿಸ್ಕೊಳ್ತಾರೆ, ಎರಡನೇದು ಮಾಹೆಯನ್ನು ವಶಪಡಿಸ್ಕೊಳ್ತಾರೆ, ಆಮೇಲೆ ಮೂರನೇದು ಜಿಂಜಿಯನ್ನ, ನಾಲ್ಕನೇದು ಕಾರೈಕಲ್. ಇವೆಲ್ಲಾನು ಕೂಡ ಫ್ರೆಂಚರ ಅತಿ ಪ್ರಮುಖವಾದಂತ ಸ್ಥಳಗಳಿದ್ದು. ಅದ್ರಾಗೂ ಕೂಡ ಪಾಂಡಿಚೇರಿ ಮತ್ತು ಮಾಹೆ ಇಲ್ಲಿ ಬರ್ತದ ನೋಡ್ರಿ, ಇಲ್ಲಿ ಮಾಹೆ ಬರ್ತದ, ಇಲ್ಲಿ ಪಾಂಡಿಚೇರಿ ಬರ್ತದ. ಈ ಎರಡು ಪ್ರದೇಶಗಳಂತೂ ಅದ್ರ ಇಲ್ಲೇ ಪಾಂಡಿಚೇರಿ ಕೆಳಗಡೆ ಕಾರೈಕಲ್ಲು ಕೂಡ ಬರ್ತದ. ಸೊ ಇಂಥವು ಎಲ್ಲ ಪ್ರಮುಖವಾದಂತ ಪ್ಲೇಸ್ಗಳು ಏನಿದ್ದಿಲ್ಲ, ಈ ಪ್ಲೇಸ್ಗಳನ್ನ ಬ್ರಿಟಿಷರು ತಮ್ಮ ಅಧೀನಕ್ಕೆ ತೆಗೆದುಕೊಂಡ್ ಬಿಡ್ತಾರ. ಇದೇ ಸಂದರ್ಭದಾಗ ಫ್ರೆಂಚ್ ಸರ್ಕಾರ ಒಂದು ತಪ್ಪನ್ ಮಾಡ್ತದ. ಈ ಯುದ್ಧ ನಡೆದಿರ್ಬೇಕಾದ್ರನ ಈ ಕೌಂಟ್ ಡಿ ಲ್ಯಾಲಿ ಯುದ್ಧದಲ್ಲಿ ಸೋತಿದ್ರಿಂದ ಈತನನ್ನ ವಾಪಸ್ ತಮ್ಮ ದೇಶಕ್ಕೆ ಕರೆಸ್ಕೊಳ್ಳುವಂತ ನಿರ್ಧಾರವನ್ನ ಫ್ರೆಂಚ್ ಸರ್ಕಾರ ಮಾಡ್ತದ. ಹಿಂಗಾಗಿ ಕೌಂಟ್ ಡಿ ಲ್ಯಾಲಿಯಲ್ಲಿ ವಾಪಸ್ ತನ್ನ ದೇಶಕ್ಕೆ ಹೋಗ್ತಾನೆ. ಸಂಪೂರ್ಣವಾಗಿ ಇಂಗ್ಲಿಷರು ಈ ದಕ್ಷಿಣ ಭಾರತದ ಮೇಲೆ ತಮ್ಮ ಪ್ರಭುತ್ವವನ್ನ ಸಾಧಿಸ್ತಾರೆ. ಸೊ ಹಿಂಗಾಗಿ ಇಲ್ಲಿ ಮೊದಲನೇದು ಇದು ಬೆಂಗಾಲ, ಈ ಕಡೆ ಹೈದರಾಬಾದ್ ಪ್ರಾಂತ, ಇಲ್ಲಿರುವಂತ ನಾರ್ದರ್ನ್ ಸರ್ಕಾರ, ಆಮೇಲೆ ಈ ಕಡೆ ಬರುವಂತ ಕರ್ನಾಟಕ ಪ್ರಾಂತ, ಇಷ್ಟು ಪ್ಲೇಸ್ಗಳ ಮೇಲೆ ಇಂಗ್ಲಿಷರು ತಮ್ಮ ಪ್ರಭುತ್ವವನ್ನ ಸಾರ್ತಾರ. ಓಕೆ, ಇವಿಷ್ಟು ಘಟನೆಗಳು. ಇನ್ನ ಕೊನೆಯದು ಪರಿಣಾಮ ಏನಾಯ್ತು ಅನ್ನೋದು ನೋಡ್ರಿ. ಪರಿಣಾಮ ಏನಾಯ್ತು ಅಂದ್ರ ಇದೇ ಟೈಮ್ದಾಗ ಆ ಕಡೆ ಯುರೋಪದಾಗ ಯುದ್ಧಗಳು ನಡೆದುದಿಲ್ಲ, ಆಂಗ್ಲರಿಗೂ ಮತ್ತು ಫ್ರೆಂಚರಿಗೂ. ಆ ಯುರೋಪಿನಲ್ಲಿ ಏನಾಗ್ತದಂದ್ರ ಸಪ್ತವಾರ್ಷಿಕ ಕದನ ಕೊನೆಗೊಳ್ತದ, ಪ್ಯಾರಿಸ್ ಒಪ್ಪಂದ ಆಗ್ತದ ಅಲ್ಲಿ. ಸೊ ಪ್ಯಾರಿಸ್ ಒಪ್ಪಂದದ ಮೂಲಕ ಅವ್ರು ಮತ್ತೊಂದು ಡಿಸಿಷನ್ ಮಾಡ್ತಾರೆ, ಇನ್ನು ಮುಂದೆ ಆಂಗ್ಲರು ಫ್ರೆಂಚರು ಮತ್ತೆ ಜಗಳಾಡಂಗಿಲ್ಲ, ಎಲ್ಲಾ ಕಡೆಗೂ ಸಮತೋಲನ ಕಾಪಾಡ್ಕೊಳ್ಬೇಕು ಅಂತ ತಿಳ್ಕೊಂಡು ನಿರ್ಧಾರವನ್ನು ಮಾಡ್ತಾರೆ. ಹಿಂಗಾಗಿ ಯುರೋಪಿನಾಗ ಯುದ್ಧ ಪ್ರಾರಂಭ ಆಯ್ತು, ಅದರ ಪರಿಣಾಮವಾಗಿ ಭಾರತದಾಗ ಯುದ್ಧ ಪ್ರಾರಂಭ ಆಯ್ತು. ಇನ್ನು ಯುರೋಪಿನಾಗ ಈ ಪ್ಯಾರಿಸ್ ಒಪ್ಪಂದದಿಂದ ಯುದ್ಧ ನಿಲ್ಲಕ್ಕೈತೆ ಅಂದ ಕೂಡಲೇ ಅದರ ಪರಿಣಾಮ ಭಾರತದಲ್ಲೂ ಆಗ್ಲೇಬೇಕು. ಹಿಂಗಾಗಿ ಆ ಒಪ್ಪಂದದ ಒಂದು ಕರಾರಿನಂತೆ ಭಾರತದಲ್ಲಿ ನಡ್ತಿರುವಂತಹ ಮೂರನೇ ಕರ್ನಾಟಕ ಯುದ್ಧ ಕೂಡ ಕೊನೆಗೊಳ್ತದ. ಸೊ ಇದಿಷ್ಟೇನು ಹೇಳ್ರಿ ಮೂರನೇ ಕರ್ನಾಟಕ ಯುದ್ಧ. ಈ ಒಪ್ಪಂದದ ಒಂದು ಕರಾರಿನ ಮೇರೆಗೆ ಫ್ರೆಂಚರಿಗೆ ಬ್ರಿಟಿಷರು ಗೆದ್ದಂತ ಪ್ರದೇಶಗಳನ್ನ ವಾಪಸ್ ಕೊಡ್ತಾರೆ. ಯಾವ ಕೊಡ್ತಾರೆ ಗೊತ್ತಾ? ಒಂದನೇದು ಚಂದ್ರನಾಗೂರು, ಈ 1ನೇ ಪ್ಲೇಸ್ ಅನ್ನ ಅವ್ರಿಗೆ ವಾಪಸ್ ಕೊಡ್ತಾರೆ. ಆಮೇಲೆ ಮಾಹೆ ಇಲ್ಲಿ ಬರ್ತದೆ. ಓಕೆ, ಮಾಹೆ ವಾಪಸ್ ಕೊಡ್ತಾರೆ 2ನೇ ಪ್ಲೇಸ್. 3ನೇದು ಕಾರೈಕಲ್, ಇದನ್ನ ವಾಪಸ್ ಕೊಡ್ತಾರೆ. ಈ ರೀತಿ ಪ್ಲೇಸ್ಗಳನ್ನೇನೋ ವಾಪಸ್ ಕೊಡ್ತಾರೆ. ಬಟ್ ಒಂದು ಕಂಡೀಷನ್ ಮಾಡ್ತಾರೆ, ಮರಳಿ ಕೊಟ್ಟಂತ ಸ್ಥಳಗಳಲ್ಲಿ ನೀವು ಯಾವುದೇ ರೀತಿ ಕೋಟೆಗಳನ್ನೆಲ್ಲ ಕಟ್ಟಬಾರ್ದು ಮತ್ತು ಇಂಗ್ಲಿಷರ ವಿರುದ್ಧ ಕೆಲಸ ಮಾಡಂಗಿಲ್ಲ. ಯಾಕಂದ್ರೆ ಆಲ್ರೆಡಿ ಎಷ್ಟೋ ಕೋಟೆಗಳನ್ನೆಲ್ಲ ಹಾಳು ಮಾಡಿದ್ರು ಇಂಗ್ಲಿಷರು. ಬಟ್ ಅದನ್ನ ರಿಪೇರ್ ಮಾಡ್ಕೊಂಡು ಅವರು ಗಟ್ಟಿಯಾಗಿ ನಿಲ್ಲಲಿಕ್ಕೆ ಅವಕಾಶವನ್ನು ಕೊಡದೇ ಇರೋದು ಬ್ರಿಟಿಷರು ಮಾಡಿದಂತ ಒಂದು ಪಿತೂರಿ. ಇದರಿಂದ ಫ್ರೆಂಚರ್ ಏನಾಗ್ತದೆ ಹೇಳ್ರಿ, 1760ರಿಂದ ಈಚೆಗೆಲ್ಲ ಅಂದ್ರೆ ವಾಂಡಿವಾಶ್ ಕದನದ ನಂತರ ಅವ್ರು ಮತ್ತೊಮ್ಮೆ ಸೈನ್ಯ ಕಟ್ಟಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ಅವರನ್ನು ಸೋಲಿಸುವಷ್ಟು ಶಕ್ತಿಯನ್ನು ಪಡಲಿಲ್ಲ. ಹೀಗಾಗಿ ಫ್ರೆಂಚ್ ಸರ್ಕಾರ 2 ರಾಂಗ್ ಡಿಸಿಷನ್ ಮಾಡ್ತದೆ. 2ನೇ ಕರ್ನಾಟಕ ಯುದ್ಧದ ಸಂದರ್ಭದಲ್ಲಿ ಒಂದೇ ಸೋಲಾಗಿದ್ರಿಂದ ಅಲ್ಲಿ ಫ್ರೆಂಚ್ ಗವರ್ನರ್ ಡುಪ್ಲೇನ್ ವಾಪಸ್ ಕರೆಸ್ಕೊಳ್ತದ. ಮತ್ತು 3ನೇ ಕರ್ನಾಟಕ ಯುದ್ಧದಲ್ಲಿ ಕೌಂಟ್ ಡಿ ಲ್ಯಾಲಿ ಒಂದು ಯುದ್ಧ ಸೋತಿದ್ರಿಂದ, ಅಂದ್ರೆ ಮದ್ರಾಸ್ ಮೇಲೆ ಮುತ್ತಿಗೆ ಸೋತಿದ್ರಿಂದ ಆತನನ್ನು ವಾಪಸ್ ಕರೆಸ್ಕೊಳ್ತದ. ಮತ್ತು ಹಣಕಾಸಿನ ವಿಷಯದಲ್ಲಿ ಫ್ರೆಂಚರ್ಗಿಂತನೂ ಕೂಡ ಇಂಗ್ಲಿಷರು ಪ್ರಬಲರಾಗಿದ್ದರಿಂದ ಈ ಒಂದು ಯುದ್ಧದಲ್ಲಿ ಅವರು ಜಯವನ್ನು ಸಾಧಿಸ್ತಾರೆ. ಸೊ 3 ಕರ್ನಾಟಕ ಯುದ್ಧಗಳಲ್ಲಿ ಅಂತಿಮವಾಗಿ, ಆರಂಭದಲ್ಲಿ ಫ್ರೆಂಚರ ಪ್ರಭಾವ ಇದ್ರೂ ಕೂಡ ಅಂತಿಮವಾಗಿ ಬ್ರಿಟಿಷರು ಮೇಲುಗೈ ಸಾಧಿಸ್ತಾರೆ ಮತ್ತು ದಕ್ಷಿಣ ಭಾರತ ಮೇಲೆ ಸಾರ್ವಭೌಮತ್ವದ ಸ್ಥಾಪನೆ ಏನೈತಲ್ಲ ಅದನ್ನ ಅವರು ಸ್ಥಾಪಿಸಲಿಕ್ಕೆ ಯಶಸ್ವಿ ಆಗ್ತಾರೆ. ಸೊ ಕರ್ನಾಟಕ ಪ್ರದೇಶವನ್ನ ಈಗಾಗಲೇ ನಾನು ನಿಮ್ಗೆ ತೋರಿಸಿದ್ದೆ. ಮತ್ತೊಂದ್ಸಲ ನೋಡ್ರಿ, ಈ ಭಾಗ ಏನದಲ್ಲ ಇದಕ್ಕೆ ಕರ್ನಾಟಕ ಪ್ರದೇಶ ಅಂತ ಹೇಳಿ ಬ್ರಿಟಿಷರು ಕರಿತಿದ್ರು. ಈ ಪ್ರದೇಶದಾಗ ಫ್ರೆಂಚರು ಮತ್ತು ಆಂಗ್ಲರ ವಸಾಹತುಗಳಿದ್ದು ಅವುಗಳ ಮೇಲೆ ಪ್ರಭುತ್ವ ಸಾಧಿಸುವ ಸಲುವಾಗಿ 3 ಕರ್ನಾಟಕ ಯುದ್ಧಗಳಾಗ್ತಾವ. ಆಮೇಲೆ ಇಲ್ಲಿ ಮೇಲ್ಗಡೆ ಬರುವಂತದ್ದು ಹೈದರಾಬಾದ್ ಪ್ರಾಂತ, ಈ ಕಡೆ ಬರೋದು ನಾರ್ದರ್ನ್ ಸರ್ಕಾರ, ಇಲ್ಲಿ ಬರೋದು ಬಂಗಾಳ ಪ್ರಾಂತ. ಬಂಗಾಳ, ನಾರ್ದರ್ನ್ ಸರ್ಕಾರ,
ಇದು ಹೈದರಾಬಾದ್, ಇದು ಕರ್ನಾಟಕ ಪ್ರದೇಶ. ಓಕೆ, ಸೊ ಹಿಂಗ ಹಂತವಾಗಿ ಬ್ರಿಟಿಷರು ಭಾರತದ ಮೇಲೆ ತಮ್ಮ ಪ್ರಭುತ್ವವನ್ನು ಸಾಧಿಸ್ತಾ ಹೋಗ್ತಾರೆ. ಮುಂದಿನ ಅವಧಿಯಲ್ಲಿ ಪ್ಲಾಸ್ಟಿಕ್ ಅದನ್ನ ಕುರಿತ ನಾವು ಅಭ್ಯಾಸ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ.